ಈ ದಿನ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬುಳ್ಳಾಪುರದಿಂದ ಎಕೋ ಕ್ಲಬ್ ವತಿಯಿಂದ ಹೊರ ಸಂಚಾರ ಕರ್ಕೊಂಡ್ಬಂದಿದ್ದೀವಿ ನಮ್ಮ ಮಕ್ಕಳನ್ನ, ಶಾಲಾ ಮಕ್ಕಳನ್ನ. ಇವರು ನಮ್ಮ ಜೊತೆಗೆ ಪ್ರಶಾಂತ್ ಅಂತ ಇದ್ದಾರೆ, ನಮ್ಮ ಬುಳ್ಳಾಪುರ ಗ್ರಾಮಸ್ಥರು. ಇವರು ತಮ್ಮ ತೋಟದಲ್ಲಿ ತುಂಬ ಬೆಳೆಗಳನ್ನು, ವಾಣಿಜ್ಯ ಬೆಳೆಗಳು ಮತ್ತು ಮಸಾಲ ಪದಾರ್ಥಗಳನ್ನು ಬೆಳೆದಿದ್ದಾರೆ. ಅವರ ಬಗ್ಗೆ ಇವತ್ತು ನಾವು ಅವ್ರ ತೋಟಕ್ಕೆ ಬಂದಿದ್ದೀವಿ ನಮ್ಮ ಮಕ್ಕಳನ್ನ ಕರ್ಕೊಂಡು. ತೋಟ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗೇ ಇಟ್ಕೊಂಡಿದ್ದಾರೆ ತೋಟವನ್ನು. ಸಾವಯವ ಕೃಷಿ ಮೂಲಕ ತೋಟವನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವು ಕೇಳಿದ್ವಿ, ಇವತ್ತು ಬಂದು ನೋಡ್ದಂಗೆ ಆಯಿತು. ಈಗ ನಮ್ಮ ಶಾಲೆ ಮಕ್ಕಳು ಅವರನ್ನು ಸಂದರ್ಶನ ಮಾಡ್ತಿದ್ದಾರೆ. ಸಂದರ್ಶನ ಹೇಳಿ ಸರ್. ನಮಸ್ತೆ ಎಲ್ರಿಗೂ ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಎಚ್ ಸಿ ಪ್ರಶಾಂತ್ ಸರ್. ನೀವು ಎಲ್ಲಿ ತನಕ ಓದಿದ್ದೀರಾ? ಸೆಕೆಂಡ್ ಇಯರ್ PUC. ಸರ್, ಯಾಕೆ ನೀವು ಓದು ನಿಲ್ಸಿದ್ರಿ? ಓದು ಅಂದರೆ ತೋಟ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋ ಉದ್ದೇಶ, ಎಜುಕೇಷನ್ ಸ್ಥಗಿತ ಮಾಡಿ. ತೋಟ ಇದೆಯಲ್ಲ, ಇದು ನಿಮ್ಮ ಸ್ವಂತದ ಇಲ್ಲ ಪಿತರಹಿತ ಆಸ್ತಿ? ಹೌದೌದು. ಸರ್, ನಿಮ್ಗೆ ಎಷ್ಟು ವಯಸ್ಸು? 48. ಇಲ್ಲಿ ನೀವು ಯಾವ ಯಾವ ಬೆಳೆಗಳನ್ನು ಬೆಳೆದಿದ್ದೀರಾ? ಅಡಿಕೆ, ತೆಂಗು, ಆಮೇಲೆ ಬಾಳೆ, ಕಾಳುಮೆಣಸು, ಸಪೋಟ, ಕೋಕೋ, ಏಲಕ್ಕಿ, ಚಕ್ಕೆ ಗಿಡಗಳನ್ನ ಎಲ್ಲ ಬೆಳೆದು ಕಾಳುಮೆಣಸು ಸೇರಿ. ಸರ್, ನಾವು ಕೇಳ್ಪಟ್ಟು ನೀವೆಲ್ಲ ಜೇನ್ನ ಸಾಕಿದ್ದೀರಂತ. ಹೌದು, ಇತ್ತೀಚೆಗೆ ಜೇನುಪೆಟ್ಟಿಗೆಗಳನ್ನ ಡಿಸೆಂಬರ್ ಎಂಡ್ ಜನವರಿಯಿಂದ ಸಾಕ್ತಾ ಇದ್ದೀವಿ. ಇತ್ತೀಚೆಗೆ ತುಪ್ಪ ಗ್ರಹಿಕೆ ಆಗ್ತಾಯಿದೆ. ಅದರಿಂದ ಒಳ್ಳೆ ಉತ್ತಮವಾಗಿ ಅಡಿಕೆ ಎಲ್ಲ ಪರಾಗಸ್ಪರ್ಶ ಆಗಿ ಬೆಳೆ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಮಾಡ್ತಾ ಇದ್ದೀವಿ. ಅಂಕಲ್, ನೀವು ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿರಾ? ಇದಕ್ಕೆ ಕೊಳೆ ಬಾವಿ ಇದೆ, ಇದಕ್ಕೆ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಇದೆ. ಅದರಿಂದ ನೀರು ಉಳಿತಾಯ ಮಾಡ್ಕೊಂಡು ಡ್ರಿಪ್ ಇರಿಗೇಷನಲ್ಲೇ ತೋಟ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದ ಜೇನು ಸಾಕಿದ್ದೀರಾ? ಹೋದ ವರ್ಷದಲ್ಲಿ 2 ಪೆಟ್ಟಿಗೆನ ಸಾಕಿದ್ದೀವಿ. ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. ಈ ವರ್ಷದಲ್ಲಿ ಒಂದು 10ರಿಂದ 15 ಪೆಟ್ಟಿಗೆ ಎಲ್ಲ ಇಟ್ಕೊಂಡಿದ್ದೀವಿ. ಸ್ವಲ್ಪ ಕರಡಿ ಎಲ್ಲ ಹಾವಳಿ ಆಗಿ ಒಂದು 4-5 ಪೆಟ್ಟಿಗೆ ಹಾಳು ಮಾಡಿ ಕರಡಿ. ಆ ನಂತರದಲ್ಲಿ ಸೇಫ್ಟಿ ಮಾಡಿದ ಮೇಲೆ ಈಗ ಕರಡಿದೇನು ತೊಂದರೆ ಇಲ್ಲ. ಸದ್ಯ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಬೇಕು ಅಂತೇಳಿ ಆಸಕ್ತಿ ಹೊಂದಿದ್ದೀವಿ. ಒಂದು ಪೆಟ್ಟಿಗೆ ಎಷ್ಟು ಜೇನು ಕೊಡ್ಬೋದು? ಒಂದು ಪೆಟ್ಟಿಗೆಯಲ್ಲಿ ಹೂವಿನ ಒಂದು ಮಕರಂದದ ಆಧಾರ ಮೇರೆಗೆ ತೆಂಗು, ಅಡಿಕೆ, ಹೂವು ಹಿಂಗಾರ ಯಾವ ಥರ ಬರುತ್ತೆ ಆ ಥರದಲ್ಲಿ ಮಕರಂದ ಜಾಸ್ತಿ ಪ್ರಮಾಣದಲ್ಲಿ ಜೇನು ಗ್ರಹಿಕೆ ಮಾಡ್ಕೊಂತಂದ್ರೆ ಕನಿಷ್ಠ ಅಂದರೆ ಒಂದು 4ರಿಂದ 5 ಲೀಟ್ರ್ ತುಪ್ಪ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ. ಸರ್, ಟೋಟಲ್ ಎಷ್ಟೊಂದು ಬಾಳೆ ಗಿಡ ಇದ್ದಾವೆ? ಅವು ಯಾವ್ಯಾವ ಥರದ ಬಾಳೆಹಣ್ಣು? ಒಂದು ಪುಟ್ಟಬಾಳೆ ಇದೆ, ಇನ್ನೊಂದು ಪಚ್ಚಬಾಳೆ ಒಂದಿದೆ, 2 ಬಾಳೆ, ಇನ್ನೊಂದು ಜಾತಿ ಕನ್ಫ್ಯೂಸ್ ಇದೆ. ಒಟ್ಟು 2ರಿಂದ 3 ಜಾತಿ ಬಾಳೆ ಇದೆ. ತೋಟದಲ್ಲಿರುವ ಅಡಿಕೆಗಳನ್ನೆಲ್ಲ ನೀವು ಕೇಣಿ ಮಾಡ್ತೀರಾ, ನೀವೇ ಬೇಯಿಸ್ತೀರಾ? ಸ್ವಲ್ಪ ಪ್ರಮಾಣದಲ್ಲಿ ನಾವೇ ಸ್ವಂತ ಮಾಡ್ತೀವಿ, ಬೇಯಿಸ್ಕೊತೀವಿ. ಇನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ಬೇರೆಯವರಿಗೆ ಕೇಳಿ ಕೊಡ್ತೀವಿ. ಓಕೆ. ಸರ್, ಇದುವರೆಗೂ ನಮ್ಮ ಮಕ್ಕಳು ಕೇಳಿದ್ರು, ಹಾಗೆ ನಾನು ನನ್ನ ವೈಯಕ್ತಿಕವಾಗಿ ಒಂದು ಕೇಳ್ತೀನಿ. ನೀವು ಈಗ ಕೃಷಿ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ, ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? ಮೇಡಮ್, ನನಗೆ 7th ಸ್ಟ್ಯಾಂಡರ್ಡ್ ಓದ್ತಿರೋದು ಒಬ್ಬಳೆ ಮಗಳು. ಹೌದು. ಖುಷಿ ಆಯಿತು ಸರ್, ನೀವು ಒಬ್ಬಳೆ ಮಗಳನ್ನ ಇದು ಮಾಡ್ಕೊಂಡಿದ್ದೀರಾ. ಮತ್ತು ಅವಳನ್ನು ಮುಂದೆ ಕೃಷಿ ಇದು ಮಾಡ್ತೀರಾ ಅಥವಾ ಓದಿಸಿ ಮುಂದೆ ಬೇರೆ ಏನಾದ್ರು? ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇದೆ ಮೇಡಮ್. ಮಗಳು ಸಹ ಉತ್ತಮವಾಗಿ ಓದ್ತಿದ್ದಾಳೆ. ಒಳ್ಳೆ ಚೆನ್ನಾಗಿ ಓದಿಸ್ರಿ ಮಗಳನ್ನ. ಆಮೇಲೆ ಇದುವರೆಗೂ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ರಿ. ಈ ತೋಟ ತುಂಬ ಚೆನ್ನಾಗಿದೆ, ಮುಂದೆನೂ ಹೀಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಆಮೇಲೆ ನಮಗೆ ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ತಿಳುವಳಿಕೆ ಹೇಳಿದ್ರಿ, ಬೆಳೆಗಳ ಬಗ್ಗೆ ತಿಳಿಸ್ಕೊಟ್ರಿ, ಜೊತೆಗೆ ತಿನ್ನಲಿಕ್ಕೆ ಜೇನುತುಪ್ಪ ಮತ್ತು ಜೇನು ಕೃಷಿ ಬಗ್ಗೆ ಹೇಳ್ಕೊಟ್ರಿ. ಆಮೇಲೆ ಮಸಾಲೆ ಪದಾರ್ಥಗಳನ್ನು ಹೇಗೆ ಬೆಳೆಯೋದು, ಅದನ್ನು ಏಲಕ್ಕಿ ಹೇಗೆ ಬೆಳೆಯೋದು ಅದನ್ನೆಲ್ಲ ತಿಳಿಸ್ಕೊಟ್ರಿ. ಜೊತೆಗೆ ನೀರನ್ನು ತೋಟಕ್ಕೆ ಹೇಗೆ ಇದು ಮಾಡ್ತೀರಾ, ಸಾವಯವ ಕೃಷಿಯಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ಹೇಳಿದ್ದೀರಾ. ಹಾಗೆ ಜೇನುತುಪ್ಪ ಕೊಟ್ಟಿದ್ದೀರಾ, ಹಣ್ಣುಗಳನ್ನು ಕೊಟ್ಟಿದ್ದೀರಾ, ಮತ್ತು ಇಲ್ಲಿ ಬಾಳೆ ಎಲೆ ಎಲ್ಲ ಕಿತ್ಕೊಂಡು ನಮ್ಮ ಮಕ್ಕಳು ಪಾಪ ತುಂಬ ಖುಷಿ ಪಟ್ಟಿದ್ದಾರೆ. ಇಷ್ಟವರೆಗೂ ನಮಗೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ, ಮತ್ತು ಬನಸ್ಪತ್ರೆ ಹಣ್ಣೇನೋ ಕಟ್ ಮಾಡಿ ಇಟ್ಟಿದ್ದೀರಾ ಎಲ್ಲ ತಿನ್ನಲಿಕ್ಕೆ ಅಂತ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ಮುಖ್ಯ ಶಿಕ್ಷಕರ ಪರವಾಗಿ, ನಮ್ಮ ಅಧ್ಯಕ್ಷರು ಏನು ರಂಗನಾಥ್ ಸರ್ ಅವ್ರು ಕರ್ಕೊಂಡ್ಬಂದಿದ್ದಕ್ಕೆ ನಿಮ್ಮ ತೋಟದ ಬಗ್ಗೆ ನಮಗೆ ಗೊತ್ತಾಯಿತು. ತುಂಬ ತಿಳ್ಕೊಂಡ್ರು ನಮ್ಮ ಮಕ್ಕಳು. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಧನ್ಯವಾದ. ಅಧ್ಯಕ್ಷ ರಂಗನಾಥರ ಸಹಾಯದಿಂದ ಪ್ರಶಾಂತ್ ಅವರ ತೋಟಕ್ಕೆ ನಾವು ಬಂದಿದ್ದೀವಿ. ಪ್ರಶಾಂತ್ ಸರ್ ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಶಾಲೆಯ ಪರವಾಗಿ, ಶಿಕ್ಷಕರ ವೃಂದದ ಪರವಾಗಿ, ಅಧ್ಯಕ್ಷರ ಪರವಾಗಿ ನಾವು ಪ್ರಶಾಂತ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ.